ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಂಡಿತರು ಹೊರಗಡೆ ಬರ್ತಾರೆ. ಪಂಡಿತ್ರೆ ನನ್ನ ಮಗ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಯಾವ ಜನ್ಮದ ಪುಣ್ಯ ಫಲ ಏನೋ ನಿಮ್ಮ ಮಗ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತ ಪಂಡಿತರು ಹೇಳ್ತಾರೆ. ಶಿವರಾಮೇಗೌಡರು ದೇವ್ರಿಗೆ ಕೈ ಮುಗಿತಾರೆ ಆಕಾಶನ ನೋಡ್ಕೊಂಡು. ಈಗ ನಮಗೆ ಜೀವ ಬಂದಂಗಾಯ್ತು ಪಂಡಿತ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೋಡಿ, ಈಗ ಅವರು ಅಪಾಯದಿಂದ ಪಾರಾಗಿದ್ದಾರ ಅಟಯ್ಯ. ಅವ್ರಿಗೆ ಸಂಪೂರ್ಣವಾಗಿ ಇನ್ನೂ ವಿಷ ಇಳ್ದಿಲ್ಲ, ಪೂರ್ತಿಯಾಗಿ ಗುಣ ಆಗಿಲ್ಲ. ನಾವು ಕೊಟ್ಟಿರೋ ಔಷಧಿ ಈಗ ತಾನೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅವ್ರ ಮೈಯಿಂದ ವಿಷ ಇಳಿಬೇಕಂದ್ರೆ ಅವ್ರ ಆತ್ಮಸ್ಥೈರ್ಯ ಕೆಲಸ ಮಾಡಬೇಕು. ಈಗ ಅವರಿಂದ ಮಾತ್ರ ಸಾಧ್ಯ. ಈಗ ಇದೊಂದು ಆಗ್ಬಿಟ್ರೆ ಇನ್ನೇನು ತೊಂದರೆ ಇರಕ್ಕಿಲ್ಲ ಅಂತ ಪಂಡಿತರು ಹೇಳ್ತಾರೆ. ಈಗ ನಾವೇನ್ ಮಾಡ್ಬೇಕು ಹೇಳಿ ಪಂಡಿತ್ರೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದ್ ಸರಿ, ಅವ್ರಿಗೆ ಮದ್ವೆ ಆಗಿದ್ದದೆ ಅಂತ ಪಂಡಿತರು ಕೇಳ್ತಾರೆ. ಶಿವರಾಮೇಗೌಡರು ಕತ್ತಲ್ಲಾಡ್ಸಿ ಹ್ಞೂ ಅಂತಿರ್ತಾರೆ. ಹ್ಞೂ ಆಗದೆ ಪಂಡಿತ್ರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಹಂಗಾದ್ರೆ ಬಿರಿನೇ ಅವನ ಹೆಂಡ್ತಿನ ಕರ್ಸಿ ಅಂತ ಪಂಡಿತರು ಹೇಳ್ತಾರೆ. ಅವನೆಂಡ್ರು ಈಗ ಯಾಕೆ ಪಂಡಿತ್ರೆ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಸತಿ ಸಾವಿತ್ರಿ ಅಮ್ಮನ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣ ಉಳಿಸ್ಕೊಂಡಿದ್ದು ನಿಮಗೆ ಗೊತ್ತಲ್ವೇ? ಮುತ್ತೈದೆಗೆ ತನ್ನ ಗಂಡನ್ನ ಯಮನಿಂದ ಕಾಪಾಡ್ಕೊಳೋ ಶಕ್ತಿ ಇರ್ತದೆ. ಯಾವ ಗಂಡನ ಜೊತೆ ತನ್ನ ಹೆಂಡ್ತಿ ನಿಲ್ತಾಳೋ ಅಲ್ಲಿಗೆ ಯಮನ್ ಕೂಡ ಬರೋದಕ್ಕೆ ಭಯ ಬೀಳ್ತಾನೆ. ಆಮ್ಯಾಕೆ ನಾವು ಕೊಡೋ ಔಷಧಿ ಸ್ವಲ್ಪ ಅರ್ಧ ಕೆಲಸ ಮಾಡಿದ್ರೆ ಅವ್ರ ಮನೋಧೈರ್ಯ ದೈವಶಕ್ತಿ ಅರ್ಧ ಕೆಲಸ ಮಾಡಬೇಕು. ತಾಳಿ ಕಟ್ಟಿಸ್ಕೊಂಡವಳು ಪಕ್ಕದಾಗಿದ್ರೆ ಸಾವು ಕೂಡ ಸುಳಿಯೋಕ್ಕಿಲ್ಲ. ಈಗ ಅವನೆಂಡ್ರು ತುಂಬಾ ಧೈರ್ಯ ಶಕ್ತಿನೇ ಅವನ್ನ ಕಾಪಾಡಬೇಕು. ಅದಕ್ಕೆ ಬಿರಿನ ಹೋಗಿ ಕರ್ಕೊಬಂಡ್ರಿ ಅಂತ ಪಂಡಿತರು ಹೇಳ್ತಾರೆ. ಅದು ಆಗಲ್ಲ ಪಂಡಿತ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೆಂಗಾರ ಮಾಡಿ ನಮ್ಮ ಮಗನ್ನ ಕಾಪಾಡು ಅಂತೀರಿ, ಆದ್ರೆ ನಾವ್ ಹೇಳಿದ್ ಮಾಡಿ ಅಂತಂದ್ರೆ 28 ಪ್ರಶ್ನೆ ಕೇಳ್ತೀರಿ. ವೈದ್ಯದ ಜೊತೆಗೆ ಪುರಾಣ ನಂಬಿರೋ ನಾವು. ಆ ನಂಬಿಕೆನೆ ಕೆಲವೊಂದ್ಕಿತ ಏಟೋ ಜನರನ್ನ ಬದುಕ್ಸೈತೆ. ಅವ್ರು ಪ್ರಾಣ ಉಳಿಬೇಕಂದ್ರೆ ನಾನು ಹೇಳ್ದಷ್ಟು ಮಾಡಿ ಅಂತ ಪಂಡಿತರು ಹೇಳ್ತಾರೆ. ನೀವು ಕೋಪ ಮಾಡ್ಕೋಬೇಡಿ, ಈಗಲೇ ಕರೆಸ್ತೀವಿ ಪಂಡಿತ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸರಿ ಬಿರ್ನೆ ಆ ಕೆಲಸ ಮಾಡಿ ಅಂತ ಪಂಡಿತರು ಒಳಗಡೆ ಹೋಗ್ತಾರೆ. ಅಟ್ಲೆ ನೀನ್ ಬೇಗ ಹೋಗಿ ಕಾರ್ ತಗೊಂಡೋಗಿ ವಿದ್ಯಾನ್ ಕರ್ಕೊಬೋಗು ಅಂತ ಹೇಳ್ತಾನೆ ಗೋವಿಂದೇಗೌಡರು. ಸರಿ ಚಿಕ್ಕ ಮಾವ ಅಂತ ಕ್ವಾಟ್ಲೆ ಕಾರ್ ತಗೊಂಡೋಗ್ತಾನೆ. ಭದ್ರನ್ನ ಹೇಳಿ ಕಂಡ್ಬಿಡಿ ಅಂತ ವಾಸು ಅನ್ನೋರು ಮಾತಾಡ್ತಿರ್ತಾರೆ. ಪಂಡಿತರು ವಾಸು ಏನಾಯ್ತಪ್ಪ ಅಂತ ಬರ್ತಾರೆ. ಗುರುಗಳೇ, ಎಷ್ಟೇ ಮಾಡ್ತಾ ಇದ್ರು ಪ್ರಜ್ಞೆ ತಪ್ಪಂಗೆ ಆಯ್ತವ್ರೆ ಅಂತ ಹೇಳ್ತಾರೆ ವಾಸು ಅವರು. ದೇವ್ರೆ, ಔಷಧಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ, ಈಗ ಕಣ್ಣು ಮುಚ್ಕೊಂಡ್ರೆ ಹೆಂಗೆ? ಏನಪ್ಪಾ ಕಣ್ಣು ಮುಚ್ಚಬಾರ್ದು, ಕಣ್ ಬಿಡು ಹೇಳಿ ಕೆನ್ನೆ ತಟ್ತಿರ್ತಾರೆ ಪಂಡಿತರು. ಕಣ್ಬಿಡು ಅಂತ. ಭದ್ರ, ಕಣ್ಣು ಮುಚ್ಚಬೇಡ, ಕಣ್ಬಿಡಪ್ಪ, ನಾನು ಮಾತು ಕೇಳಿಸ್ತಾ ಇದೆಯಾ? ಕಣ್ಬಿಡು, ಕಣ್ಣು ಮುಚ್ಚಬಾರ್ದು, ನಿಧಾನಕ್ಕೆ ಕಣ್ಬಿಡು ಅಂತ ಪಂಡಿತರು ಹೇಳ್ತಾರೆ. ಇಲ್ಲಿಗೆ ಒಬ್ಬ ಅಮ್ಮ ಮಗುನ ಎತ್ಕೊಂಡು ಪಂಡಿತ್ರೆ ಅನ್ಕೊಂಡ್ ಬರ್ತಾಳೆ. ಹೆಣ್ಣು ಮಗ ಅಮ್ಮ ಆಯ್ತಾ ಎಲ್ಲ ಉರಿತೈತೆ ಅಂತ ಹೇಳ್ತಿರ್ತಾಳೆ. ಯಾಕಮ್ಮ ಏನಾಯ್ತು ಅಂತ ಪಂಡಿತರು ಹೊರಗಡೆ ಬರ್ತಾರೆ. ಪಂಡಿತ್ರೆ, ಮಗುಗೆ ಏನಾಯ್ತು ಅಂತ ಗೊತ್ತಿಲ್ಲ, ಆಟ ಆಡ್ತಾ ಇರ್ಬೇಕಾದ್ರೆ ಮೈಯೆಲ್ಲ ಕೆಂಪಗಾಗೋಗ್ಬಿಟ್ಟಿದೆ, ನೀವೇ ಕಾಪಾಡ್ಬೇಕು ಅವಳನ್ನ ತಾ ಮಗುವಿನ ತಾಯಿ ಹೇಳ್ತಾಳೆ. ಅಮ್ಮ ಉರಿತೈತೆ ಆಯ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಪಂಡಿತರು ಆ ಮಗುನ್ ನೋಡಿ ಎಲ್ಲೋ ಆಟ ಆಡೋವಾಗ ಚೇಳು ಮುಟ್ತಂಗದೆ. ಔಷಧಿ ಕೊಡ್ತಾರೆ, ಕರ್ಕೊಬಮ್ಮ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಪಂಡಿತರು. ದೇವ್ಕಿ ಅಂತ ಪಂಡಿತರು ಒಳಗಡೆ ಹೋಗ್ತಾರೆ. ನೋಡು ಅಂತ ಹೇಳಿ ಪಂಡಿತರು ದೇವ್ಕಿಗೆ ಹೇಳ್ತಾರೆ. ದೇವ್ಕಿ ಅವರು ಆ ಮಗುನ ಕರ್ಕೊಂಡೋಗ್ತಾರೆ ಒಳಗಡೆ. ಕಣ್ಬಿಡಿ ಅಣ್ಣ ಅಂತ ವಾಸು ಎಬ್ಬರಿಸ್ತಿರ್ತಾನೆ. ಔಷಧಿ ಈಗ ಕೆಲ್ಸ ಶುರು ಮಾಡಿದೆ, ಕಣ್ಬಿಡಪ್ಪ, ಎದ್ದೇಳು, ಕಣ್ಬಿಡು ಭದ್ರ, ಏನಾಗಕ್ಕಿಲ್ಲ, ಧೈರ್ಯವಾಗಿ ಕಣ್ಬಿಡು ಅಂತ ಪಂಡಿತರು ಹೇಳ್ತಿರ್ತಾರೆ. ಇತ್ತ ವಿದ್ಯೋರಮ್ಮ ರತ್ನ ಯಾಕೆ ಇವತ್ತೇನೋ ಒಂಥರ ತಳಮಳ, ಹೊಟ್ಟೆ ಒಳಗೇನೋ ಒಂಥರ ಸಂಕಟ, ಯಾಕೆ ಅಂತ ವಿದ್ಯನ್ಗ ಒಂದ್ ಫೋನ್ ಮಾಡ್ಲಾ ಅಂತ ಫೋನ್ ಇಟ್ಕೊಂಡು ನಿಂತಿರ್ತಾಳೆ ರತ್ನ. ಅಷ್ಟ್ರಲ್ಲಿ ವಿದ್ಯಾನೇ ಫೋನ್ ಮಾಡ್ತಾಳೆ. ವಿದ್ಯಾ ಹೆಂಗಿದ್ದವ ಅಂತ ರತ್ನ ಕೇಳ್ತಾಳೆ. ವಿದ್ಯಾ ಫೋನ್ ಮಾಡಿ ಅವ್ವ ಅಂತ ಅಳ್ತಿರ್ತಾಳೆ. ಯಾಕೆ ಹಿಂಗ ಅಳ್ತಿದ್ಯೆ, ಏನಾಯ್ತು ಅಂತ ಹೇಳವ್ವ ಅಂತ ರತ್ನ ಕೇಳ್ತಾಳೆ. ಅವ್ವ, ನಮ್ ಗೌಡ್ರಿಗೆ ಹಾವು ಕಚ್ಬಿಟ್ಟದೆ ಅಂತ ವಿದ್ಯಾ ಹೇಳ್ತಾಳೆ. ರತ್ನ ಗಾಬರಿ ಆಗಿ, ಏನವ್ವ ಹೇಳ್ತಾ ಇದ್ಯಾ, ಅಳಿ ಅಂದ್ರೆ ಹೆಂಗವ್ರೆ ಇವಾಗ ಅಂತ ಕೇಳ್ತಾಳೆ. ಪಂಡಿತ್ರ ಹತ್ರ ನಾಟಿ ಔಷಧಿ ಕೊಡ್ಸೋದಕ್ಕೆ ಹೊಸಳ್ಳಿಗೆ ಕರ್ಕೊಂಡೋಗವ್ರೆ ಅವ್ವ, ಹೆಂಗವ್ರೆ ಏನು ಅನ್ನೋದು ಗೊತ್ತಿಲ್ಲವ್ವ ಅಂತ ವಿದ್ಯಾ ಹೇಳ್ತಾಳೆ. ಈಗ ನೀನ್ ಎಲ್ಲಿದ್ಯವ್ವ ಅಂತ ರತ್ನ ಕೇಳ್ತಾಳೆ. ನಾನು ಅಟಿತವ ಇದ್ದೀನವ್ವ ಅಂತ ವಿದ್ಯಾ ಹೇಳ್ತಾಳೆ. ನೀನ್ ಅಳ್ಬೇಡವ್ವ, ಧೈರ್ಯವಾಗಿರೋ, ಪಂಡಿತ್ರ ಹತ್ರ ಕರ್ಕೊಂಡೋಗವ್ರೆ ಅಂತಂದ್ರೆ ಏನು ಆಗಕ್ಕಿಲ್ಲ ಅಂತ ರತ್ನ ಹೇಳ್ತಾಳೆ. ಅವ್ರಿಗೆ ಹಿಂಗಾಗಿರ್ಬೇಕಾದ್ರೆ ಹೆಂಗ್ ಸಮಾಧಾನ ಮಾಡ್ಕೊಂಡು ಹೆಂಗ್ ಧೈರ್ಯ ತಂದ್ಕೊಂಡ್ಲಿ ಅವ್ವ ಅಂತ ವಿದ್ಯಾ ಹೇಳ್ತಾಳೆ. ಅದ್ಯಾವ್ರ ಅವನೇ, ಒಳ್ಳೇದು ಕೆಟ್ಟದ್ದೆಲ್ಲ ಅವನೇ ನೋಡ್ಕೊಂತಾನೆ, ಹಳೇಂದ್ರಿಗೇನು ಆಗಕ್ಕಿಲ್ಲ, ನೀನ್ ಹೋಗಿ ದೇವ್ರ ಹತ್ರ ಬೇಡ್ಕೊಳವ್ವ ಅಂತ ರತ್ನ ಹೇಳ್ತಾಳೆ. ವಿದ್ಯಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಕಾರ್ ಎತ್ಕೊಂಡ್ ಬರ್ತಾನೆ. ಅವ್ವ, 1 ನಿಮಿಷ ಇರವ್ವ ಅಂತ ಹೇಳ್ತಾಳೆ ವಿದ್ಯಾ.
ವಿದ್ಯಾ ಸೆಡ್ಡಿಂದ ಹೊರಗಡೆ ಬಂದು ಕ್ವಾಟ್ಲೆ ಅಣ್ಣಯ್ಯ ಈ ಗೌಡ್ರು ಹೆಂಗವ್ರೆ ಅಂತ ವಿದ್ಯಾ ಕೇಳ್ತಾಳೆ. ಪಂಡಿತರು ಚಿಕಿತ್ಸೆ ಕೊಡ್ತವ್ರೆ, ನಿಮ್ಮನ್ನ ಕರ್ಕೊಬಂದಿರಿ ಅಂತ ಹೇಳಿದ್ರು, ಬನ್ನಿ ಹೋಗೋಣ ಅಂತ ಕ್ವಾಟ್ಲೆ ಕೂಗ್ತಾನೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಆಮ್ಯಾಕಿಂದ ನಿಂಗೆ ಫೋನ್ ಮಾಡ್ತೀನಿ ಅಂತಾಳೆ ವಿದ್ಯಾ. ಆಯ್ತು, ದೇವ್ರಿಗೊಂದು ಕೈ ಮುಗ್ದು ಬೇಡ್ಕೊಂಡು ಹೋಗವ, ಏನೂ ಆಗಕ್ಕಿಲ್ಲ ಅಂತ ರತ್ನ ಹೇಳ್ತಾಳೆ. ವಿದ್ಯಾ ಕೈ ಮುಕ್ಕೊಂಡು ಆಕ್ಷನ್ ನೋಡ್ಕೊಂಡು, ದೇವ್ರೆ ನಮ್ ಗೌಡ್ರಿಗೆ ಏನೂ ಆಗ್ದಿದ್ದಂಗೆ ನೀನೇ ನೋಡ್ಕೋಬೇಕು, ನನ್ನ ತಾಳಿ ಭಾಗ್ಯನ ನೀನೇ ಉಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತಿರ್ತಾಳೆ ವಿದ್ಯಾ. ಅದ್ಕೆಮ್ಮ ಟೈಮ್ ಆಯ್ತು ಬನ್ನಿ ಅಂತ ಕ್ವಾಟ್ಲೆಗೆ ಹೋಗ್ತಾನೆ. ಭದ್ರಣ್ಣಂಗೆ ಏನೂ ಆಗಕ್ಕಿಲ್ಲ, ನೀ ಧೈರ್ಯವಾಗಿರು, ಹೋಗ್ಬಾ ಅಕ್ಕ ಅಂತ ಚಂಪ ಹೇಳ್ತಾಳೆ. ಕ್ವಾಟ್ಲೆಯನ್ನು ವಿದ್ಯಾ ಹೋಗ್ತಾರೆ ಕಾರಲ್ಲಿ. ಇತ್ತ ರತ್ನ, ಅಯ್ಯೋ ದೇವ್ರೆ, ನನ್ನ ಮಗಳು ನನ್ನ ಅಳಿಯ ಯಾರಿಗೇನ್ ಅನ್ಯಾಯ ಮಾಡಿದ್ರು ಅಂತ ಒಂದ್ರಿಂದ ಒಂದು ಕಷ್ಟ ಕೊಡ್ತಾನೆ ಇದ್ಯಪ್ಪ ಅಂತ ರತ್ನ ಹೇಳ್ಕೊಂತಿರ್ತಾಳೆ. ಅಲ್ಲಿಗೆ ವಿದ್ಯಾವರಪ್ಪ ಬರ್ತಾರೆ. ಏ ರತ್ನಿ, ಯಾರಿಗೇನಾಗಿದ್ದತೋ ಅಂತ ಈ ಪಾಟಿ ಗಾಬರಿ ಮಾಡ್ಕೊಂಡು ಅಳ್ತಾ ಇದ್ದಿ ಅಂತ ವಿದ್ಯಾವರಪ್ಪ ಕೇಳ್ತಾರೆ. ಅಳಿಯಂದ್ರಿಗೆ ಹಾವು ಕಚ್ಬಿಟ್ಟದಂತೆ ಅಂತ ರತ್ನ ಹೇಳ್ತಾಳೆ. ಎಲ್ಲರಿಗೂ ಗಾಬರಿ ಆಗುತ್ತೆ. ಅಯ್ಯೋ ಶಿವನೇ, ಇವಾಗ ಹೆಂಗಿದಾರಂತೆ ಅಂತ ವಿದ್ಯಾವರಜ್ಜಿ ಕೇಳ್ತಾರೆ. ಅದೇ ದೊಡ್ಡಿತವ ಎಡ್ಗಣ್ಣಲ್ಲಿ ಪಂಡಿತ್ರವ್ರಲ್ಲ, ಅಲ್ಲಿಗೆ ಕರ್ಕೊಂಡೋಗವ್ರಂತೆ, ವಿದ್ಯಾನ್ನು ಈಗ ಹೊಂಟವಳೆ ಅಂತ ರತ್ನ ಹೇಳ್ತಾಳೆ. ಒಳ್ಳೆ ಮರಕ್ಕೆ ಕೊಡ್ಲಿ ಏಟು ಅನ್ನಂಗೆ ಒಳ್ಳೆ ಮನ್ಸಿಗೆ ಯಾಕೆ ಈ ತರ ಕಷ್ಟ ಕೊಡ್ತಿದ್ದಾನೋ ಅದ್ಯಾವ್ರು, ಅವ್ರಿಗೆ ಕಣ್ಣೇ ಇಲ್ವೇ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ರತ್ನ, ಮೊದ್ಲೋಗಿ ದೇವ್ರಿಗೆ ದೀಪ ಹಚ್ಚು, ಆ ದೇವ್ರು ನನ್ನ ಮೊಮ್ಮಗನ್ನ ಕಾಪಾಡ್ಲಿ ಅಂತ ವಿದ್ಯಾವರಜ್ಜಿ ಹೇಳ್ತಾರೆ. ಮನೆ ಒಳಗಡೆ ಹೋಗಿ ದೀಪ ಹಚ್ಚುತ್ತಾಳೆ ರತ್ನ ದೀಪ ಹಚ್ಚಿ ಕೈ ಮುಗ್ದು, ಪಾಪ ನಮ್ಮ ಅಳಿಯಂದ್ರು ಒಬ್ಬರಿಗೂ ಕೇಡ್ ಬಯಸ್ದವ್ರಲ್ಲ, ಅಂಥವ್ರಿಗೆ ಇಂಥ ಶಿಕ್ಷೆ ಕೊಡಬೇಡ, ಅವ್ರ ಪ್ರಾಣ ಉಳಿಸು, ಅವ್ರನ್ನ ನೀನೇ ಕಾಪಾಡಬೇಕು ಅಂತ ರತ್ನ ಬೇಡ್ಕೊಂತಿರ್ತಾಳೆ. ಮನೆಯವರೆಲ್ಲರೂ ಕೈ ಮುಗಿದು ಬೇಡ್ಕೊಂತಿರ್ತಾರೆ. ಇತ್ತ ವಿದ್ಯಾ ಅಳ್ತಿರ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅತ್ಕೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಹೆಂಗ್ ಸಮಾಧಾನ ಮಾಡ್ಕೊಂಡ್ಲಿ, ನಮ್ಮ ಗೌಡ್ರಿಗೆ ಏನೂ ಆಗಕ್ಕಿಲ್ಲ ಅಲ್ವೇ ಅಂತ ವಿದ್ಯಾ ಕೇಳ್ತಾಳೆ. ಅಲ್ಲಿ ಪಂಡಿತರು ಚಿಕಿತ್ಸೆ ಮಾಡ್ತಾವ್ರೆ, ಅಣ್ತಮ್ಮನ್ಗೆ ಏನೂ ಆಗಕ್ಕಿಲ್ಲ, ನೀವು ಧೈರ್ಯವಾಗಿರಿ ಅತ್ಕೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಹಂಗೇನಾದ್ರು ಅದ್ಯಾವ್ರು ನನ್ಗೆ ಮೋಸ ಮಾಡಿದ್ರೆ ನಾನು ದಿಟ್ವಾಗ್ಲೂ ಬದುಕಿರಾಕಿಲ್ಲ, ಅವ್ರಿಲ್ದೆ ಹೆಂಗಿರ್ಲಿ ಅಂತ ವಿದ್ಯಾ ಅಳ್ತಿರ್ತಾಳೆ. ಅತ್ಕೆಮ್ಮ, ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ ಧೈರ್ಯನೇ ಅಣ್ತಮ್ಮನ ಆಯಸ್ನ ಹೆಚ್ಚಿಗೆ ಮಾಡೋದು, ಸಮಾಧಾನ ಮಾಡ್ಕೊಳ್ಳಿ ಅತ್ಕೆಮ್ಮ, ಏನೂ ಆಗಕ್ಕಿಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ. ನಯ್ಯ ಹೊಸಿ ಬಿರ್ನೆ ಹೋಗಿ ಅಂತ ವಿದ್ಯಾ ಹೇಳ್ತಾಳೆ. ಪಂಡಿತರ ಮನೆ ಹತ್ರಕ್ಕೆ ಬರ್ತಾರೆ. ವಿದ್ಯಾ ಇಳಿದು ಅವ್ರ ಮಾವನ ಹತ್ರ ಬಂದು ನಿಂತ್ಕೊಂತಾಳೆ. ಶಿವರಾಮೇಗೌಡ್ರು ಏನು ಮಾತಾಡದೆ ಸುಮ್ನೆನೆ ಕೂತಿರ್ತಾರೆ. ನೀನು ಮೊದ್ಲು ಒಳಕೋಗು ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಇತ್ತ ಕಣ್ಬಿಡಪ್ಪ ಕಣ್ಬಿಡು ಅಂತ ಪಂಡಿತರು ಹೇಳ್ತಿರ್ತಾರೆ. ಗೌಡ್ರೆ ಅನ್ಕೊಂಡು ಹತ್ಕೊಂಡು ಬಂದು ನಿಂತ್ಕೊಂತಾಳೆ ವಿದ್ಯಾ. ಅಲ್ಲಿಗೆ ಶಿವರಾಮೇಗೌಡ್ರು ಮತ್ತೆ ಗೋವಿಂದೇಗೌಡ್ರು ಕ್ವಾಟ್ಲೆ ಬರ್ತಾರೆ. ಪಂಡಿತ್ರೆ, ಇವರೇ ಭದ್ರನ್ ಹೆಂಡ್ತಿ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಅಯ್ಯೋ ಬಾರವ್ವ, ಕೂತ್ಕೋ ಬಾ, ನೀನ್ ತೊಡೆ ಮೇಲೆ ಮಲಗಿಸ್ಕೋ ಅಂತ ಪಂಡಿತರು ಹೇಳ್ತಾರೆ. ವಿದ್ಯಾ ಶಿವರಾಮೇಗೌಡನ ಮುಖ ನೋಡ್ತಾಳೆ. ಶಿವರಾಮೇಗೌಡ್ರು ಕತ್ತು ಅಲ್ಲಾಡ್ಸಿ ಸೈಗೆ ಮಾಡ್ತಾರೆ ಕುತ್ಕೋ ಅಂತ. ಕುತ್ಕೊಂಡು ತೊಡೆ ಮೇಲೆ ಇಕ್ಕೊಂಡು ಭದ್ರನ್ ತಲೆನ ಅಳ್ತಿರ್ತಾಳೆ ವಿದ್ಯಾ. ನೋಡವ್ವ, ಯಾವುದೇ ಕಾರಣಕ್ಕೂ ನಿನ್ ಗಂಡ ಪ್ರಜ್ಞೆ ತಪ್ಪದಿದ್ದಂಗೆ ನೋಡ್ಕೋಬೇಕು, ಅವ್ರನ್ನ ಮಾತಾಡ್ಸ್ತಾನೆ ಇರ್ಬೇಕು, ಈಗ ಅವ್ನ ಜೀವ ನಿನ್ ಕೈಲೈತೆ ಅಂತ ಪಂಡಿತರು ಹೇಳ್ತಾರೆ. ಗೌಡ್ರೆ ಎದಳಿ ಗೌಡ್ರೆ, ಒಂದ್ಕಿತ ನನ್ ನೋಡಿ ಕಣ್ಬಿಡಿ ಗೌಡ್ರೆ, ನಿಮ್ಗೇನಾಗಾಯ್ತೋ ಅಂತ ಹೆದರಿಕೆ ಆತದ, ನಿಮ್ಗೇನು ಆಗಕ್ಕಿಲ್ಲ ಗೌಡ್ರೆ, ನೀವ್ಯಾರು ಭದ್ರೆ ಗೌಡ್ರು, ಇದೆಲ್ಲ ನಿಮ್ಗೆ ಲೆಕ್ಕನೇ ಇಲ್ಲ, ಕಣ್ಬಿಡಿ ಗೌಡ್ರೆ, ಕಣ್ಬಿಟ್ಟು ಒಂದ್ಕಿತ ನಮ್ಮೆಲ್ರನ್ನೂ ನೋಡಿ, ನೀವು ಬಿರಿನೇ ಹುಷಾರಾಗೋಗ್ತೀರಾ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಗಳವ ಅಂತ ಔಷಧಿ ಕೊಡ್ತಾರೆ ಪಂಡಿತರು. ದೇವ್ರ ಧ್ಯಾನ ಮಾಡಿ ಇದನ್ನ ನಿನ್ ಗಂಡನ್ಗೆ ಕುಡ್ಸು, ನೀನ್ ಇವಾಗ ಎಷ್ಟು ಧೈರ್ಯ ಹೇಳ್ತೀಯೋ ಅಷ್ಟು ನಿನ್ ಗಂಡನ್ಗೆ ಒಳ್ಳೇದು, ತಗ ಕುಡ್ಸು ಅಂತ ಕೊಡ್ತಾರೆ ಔಷಧಿನ ಪಂಡಿತರು. ಔಷಧಿ ಹಿಡ್ಕೊಂಡು, ದೇವ್ರೆ ನಮ್ ಗೌಡ್ರಿಗೆ ಏನೂ ಆಗ್ದಿದ್ದಂಗೆ ನೀನೇ ಕಾಪಾಡ್ಬೇಕು ಅಂತ ಬೇಡ್ಕೊಂಡು, ಗೌಡ್ರೆ ಎದೊಳಿ ಇದನ್ನ ಕುಡೀರಿ ಅಂತ ಔಷಧಿ ಕುಡಿಸ್ತಾಳೆ ವಿದ್ಯಾ. ಔಷಧಿ ಕುಡ್ದಾದ್ಮೇಲೆ ಕಾಲಲ್ಲಾಡಿಸ್ತಾನೆ ಭದ್ರ. ಅದನ್ನ ನೋಡಿ ಪಂಡಿತರು ನೋಡಿ ಅವನ ಮೈಯಿಂದ ಹೆಂಗ್ ವಿಷ ಇಳಿತೈತೆ ಅಂತ ಶಿವರಾಮೇಗೌಡ್ರಿಗೆ ಹೇಳ್ತಾರೆ. ಶಿವರಾಮೇಗೌಡ್ರು ವಿದ್ಯಾ ಅವರೆಲ್ಲ ನೋಡ್ತಿರ್ತಾರೆ. ಅವನ ಕಾಲಿಗೆ ಇನ್ನೊಂದು ಪಟ್ಟಿ ಕಟ್ಟು ಅಂತ ಪಂಡಿತರು ಹೇಳ್ತಾರೆ. ಮತ್ತೆ ಪಟ್ಟಿ ಕಟ್ತಾರೆ ಎಲೆ ರಸಗಳೆಲ್ಲ ಹಾಕಿ. ಇನ್ನೇನು ಆತಂಕ ಇಲ್ಲ ತಾನೆ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ನೋಡಿ, ಏನ್ ಮಾಡ್ಬೇಕಾಗದೋ ಅದನ್ನೆಲ್ಲದನ್ನು ಮಾಡಾಗದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಪ್ರಜ್ಞೆ ಬಂದ್ರೆ ಏನು ತೊಂದರೆ ಇಲ್ಲ, ಹಿಂಗೆ ಪ್ರಜ್ಞೆ ತಪ್ಪೇ ಇದ್ರೆ ಜೀವಕ್ಕೆ ಚಾನೆ ಕಷ್ಟ ಆಯ್ತದೆ ಅಂತ ಪಂಡಿತರು ಹೇಳ್ತಾರೆ. ಈ ಮಾತಿಗೆ ಗಾಬರಿ ಆಗಿ ವಿದ್ಯಾ, ಗೌಡ್ರೆ ನನ್ನ ಮಾತು ಕೇಳಿಸ್ತಾ ಇದೆಯಾ, ಒಂದ್ಕಿತ ಚಿಕ್ಕ ಮಾವಯ್ಯ ಕ್ವಾಟ್ಲೆ ಅಣ್ಣ ನಾನು ಎಲ್ಲ ಬಂದಿದ್ದೀವಿ, ಒಂದ್ಕಿತ ನಮ್ಮನ್ನ ನೋಡಿ ಕಣ್ಬಿಡಿ ಅಂತ ಕೇಳ್ತಿರ್ತಾಳೆ ವಿದ್ಯಾ. ಗೌಡ್ರೆ, ಮಾವಯ್ಯ ಯಾವತ್ ನಿಮ್ ಜೊತೆ ಮಾತಾಡ್ತಾರೆ, ಭದ್ರಯ್ಯ ಅಂತ ಯಾವಾಗ ನಿಮ್ಮನ್ನ ಕರೀತಾರೆ, ಮಾವಯ್ಯ ಕ್ಷಮಿಸ್ಬಿಟ್ರೆ ಸಾಕು ಅಂತ ಹೇಳ್ತಿದ್ರಿ, ಈಗ ಮಾವಯ್ಯ ನಿಮ್ಮನ್ನ ಕ್ಷಮಿಸಿ ನಿಮ್ ಕೂಟೆ ಮಾತಾಡೋದಕ್ಕಂತ ಒದ್ದಾಡ್ತವ್ರೆ ಗೌಡ್ರೆ, ಮಾವಯ್ಯ ನಿಮ್ ಕೂಟೆ ಮಾತಾಡ್ತವ್ರೆ ಕಣ್ಬಿಡಿ ಗೌಡ್ರೆ, ಮಾವಯ್ಯ ನೀವು ಗೌಡ್ರನ್ನ ಕ್ಷಮಿಸಿದ್ದೀರಲ್ವೇ, ನನ್ನೂ ಕ್ಷಮಿಸಿದ್ದೀರಲ್ವೇ, ಒಂದ್ಕಿತ ಕ್ಷಮಿಸಿದ್ದೀರಾ ಅಂತ ಹೇಳಿ ಎದ್ದು ಕುತ್ಕೋತಾರೆ ಇವ್ರು ಅಂತ ವಿದ್ಯೆ ಹೇಳಿ ಅಳ್ತಿರ್ತಾಳೆ.
ಶಿವರಾಮೇಗೌಡರು ಬಂದು ಕುತ್ಕೊಂಡು ಪಕ್ಕದಲ್ಲೇ, ಮಗ ಭದ್ರ, ನಿಮ್ಮ ಅಪ್ಪಯ್ಯ ಬಂದಿದ್ದೀನಿ ಕಣ್ಲಾ, ಒಂದೇ ಒಂದ್ಕಿತ ಮಾತಾಡ್ಲಾ ಅಂತ ಶಿವರಾಮೇಗೌಡರು ಮಾತಾಡ್ತಾರೆ. ಭದ್ರ, ಅಣ್ಣನ್ಗೆ ನೀನು ಎಷ್ಟು ಇಷ್ಟ ಅಂತ ಗೊತ್ತು ತಾನೆ, ಅಣ್ಣ ಬಂದ್ ಮಾತಾಡ್ಸ್ತವ್ರೆ ಕಣ್ಬಿಡಪ್ಪ, ಮಾತಾಡೋ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಅಣ್ತಮ್ಮ ಮಾವಯ್ಯ ಬಂದವ್ ನೋಡು ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ಗೌಡ್ರೆ, ಮಾವಯ್ಯ ನಿಮ್ ತವ ಮಾತಾಡ್ತವ್ರೆ, ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರಲ್ವೇ, ಮಾವಯ್ಯ ಮಾತಾಡ್ತವ್ರೆ ಕಣ್ಬಿಡಿ ಗೌಡ್ರೆ, ಮಾತಾಡಿ ಅಂತ ವಿದ್ಯೆ ಅಳ್ತಿರ್ತಾಳೆ. ಭದ್ರ, ಎದೊಳ್ಳ, ನೀನ್ ಇಲ್ದೆ ಹೋದ್ರೆ ಈ ನಿಮ್ಮ ಅಪ್ಪನ ಜೀವಕ್ಕೆ ಅರ್ಥನೇ ಇಲ್ಲ ಕಣ್ಲ, ಭದ್ರ ಕಣ್ಬಿಡ್ಲಾ ಅಂತ ಶಿವರಾಮೇಗೌಡರು ಅಳ್ಕೊಂಡು ಹೇಳ್ತಿರ್ತಾರೆ. ಕ್ವಾಟ್ಲೆ ಮತ್ತೆ ಗೋವಿಂದೇಗೌಡರು ಎಲ್ರನ್ನೂ ಕುತ್ಕೊಂಡು ಎಬ್ಬರಿಸ್ತಿರ್ತಾರೆ ಭದ್ರ ಭದ್ರ ಅಂತ. ಎಲ್ರನ್ನೂ ಒಂದ್ಸರಿ ಭದ್ರ ಕಣ್ಬಿಟ್ಟು ನೋಡ್ತಾನೆ, ಕಣ್ಮುಚ್ಕೊಂಡು ಮತ್ತೆ ಫುಲ್ಲು ಬಾಡಿನ ಒದರ್ಸಕ್ ಶುರು ಮಾಡ್ತಾನೆ. ಇದನ್ನ ನೋಡಿ ಗಾಬರಿ ಆಗ್ತಾರೆ ಎಲ್ರನ್ನೂ. ಒಂದ್ ನಿಮಿಷ ಯಾರು ಗಾಬರಿ ಆಗ್ಬೇಡಿ ಅಂತ ಕೈ ಹಿಡ್ದು ಭದ್ರನ್ ಕೈ ಹಿಡ್ದು ನೋಡ್ತಾರೆ ಪಂಡಿತರು. ದ್ಯಾವ್ರ ದೊಡ್ಡವನು, ದ್ಯಾವ್ರ ಕಣ್ಬಿಟ್ಬಿಟ್ಟ, ಮಗನ್ನ ಕಾಪಾಡ್ಬಿಟ್ಟ, ಇನ್ಯಾವ ಭಯನೂ ಇಲ್ಲ ಅಂತ ಪಂಡಿತರು ಹೇಳ್ತಾರೆ. ಭದ್ರ ಎಲ್ರನ್ನೂ ನೋಡ್ತಾ ಇರ್ತಾನೆ ಕಣ್ಬಿಟ್ಟು. ಇತ್ ಕಡೆ ಶಿವರಾಮೇಗೌಡರು ಕೈ ಮುಕ್ಕೊಂಡು ನಗಿತಾ ಇರ್ತಾರೆ ಭದ್ರ ನೋಡ್ಕೊಂಡು. ಹೇಳಪ್ಪ ಹೇಳೋ, ಏನು ಭಯ ಪಡೋಂತ ಅದಾಗಿಲ್ಲ, ಏನಮ್ಮ ಮೇಲಕ್ಕೆ ಬರ್ಸೋ ಅಂತ ಪಂಡಿತರೇ ಹೇಳ್ತಾರೆ. ಮೇಲಕ್ಕೆ ಎದ್ದು ಕುತ್ಕೊಂತಾನೆ ಭದ್ರ. ಭದ್ರ ಸುತ್ತಮುತ್ತ ನೋಡ್ತಿರ್ತಾನೆ. ಏನಪ್ಪ ನಿನ್ಗೆಲ್ಲ ಚೆನ್ನಾಗ್ ಕಾಣಿಸ್ತಾ ಇತ್ತಾನೆ ಅಂತ ಪಂಡಿತರು ಕೇಳ್ತಾರೆ. ಕಾಣಿಸ್ತೈತೆ ಅಂತ ಭದ್ರ ಹೇಳ್ತಾನೆ. ನಿನ್ನ ಹೆಸರೇನಪ್ಪ ಅಂತ ಪಂಡಿತರು ಕೇಳ್ತಾರೆ. ಭದ್ರೇಗೌಡ ಅಂತ ಭದ್ರ ಹೇಳ್ತಾನೆ. ಅವ್ರ್ಯಾರು ಗೊತ್ತೇ ಅಂತ ಪಂಡಿತರು ಅವ್ರ ಅಪ್ಪನ ತೋರಿಸ್ತಾರೆ. ಶಿವರಾಮೇಗೌಡ್ರ ಮುಖ ನೋಡಿ ನಮ್ಮಪ್ಪಯ್ಯ ಶಿವರಾಮೇಗೌಡ್ರು ಅಂತಾನೆ ಭದ್ರ. ಎಲ್ರೂ ಖುಷಿ ಪಡ್ತಾರೆ. ಗೌಡ್ರೆ, ಇನ್ನಾದ್ರೂ ಆರಾಮಾಗಿರಿ, ಎದ್ರುಕೊಳ್ಳೋ ಅಂತವ್ದು ಏನೋ ಅವಶ್ಯಕತೆ ಇಲ್ಲ ನೋಡಪ್ಪ, ಹೀಗೆ ಏನ್ ಅನಿಸ್ತೈತೆ ಅಂತ ಪಂಡಿತರು ಕೇಳ್ತಾರೆ. ಈಗ ಪರವಾಗಿಲ್ಲ, ಮೈಯೆಲ್ಲ ಹೊಸಿ ಆಗಿರೋ ಅನಿಸ್ತೈತೆ ಅಂತ ಭದ್ರ ಹೇಳ್ತಾನೆ. ಸರಿ, ಹಾಗಾದ್ರೆ ಔಷಧಿ ಈಗ ಕೆಲಸ ಚೆನ್ನಾಗಿ ಮಾಡ್ತಿದೆ ಅಂತಾಯ್ತು ಅಂತ ಪಂಡಿತರು ಹೇಳ್ತಾರೆ. ಎಲ್ರನ್ನೂ ದೇವ್ರ ಕೈ ಮುಗ್ದು ಬೇಡ್ಕೊಂತಾರೆ. ಕೈ ಮುಗ್ದು, ದೇವ್ರೆ, ನನ್ನ ಮಾಂಗಲ್ಯ ಭಾಗ್ಯ ಕಾಪಾಡಿದ ಜೊತೆಗೆ ಅಪ್ಪ ಮಗನ್ನ ಒಂದು ಮಾಡ್ಬಿಟ್ಟೆ, ಇನ್ಯಾವತ್ತೂ ಇವ್ರ ಮಧ್ಯೆ ಬಿರ್ಕ್ ಮೂಡ್ದೆ ಇರೋಂಗೆ ನೀನೇ ನೋಡ್ಬೇಕು, ಕಾಪಾಡ್ಬೇಕು ಅಂತ ವಿದ್ಯಾ ಅನ್ಕೊಂತಿರ್ತಾಳೆ ಮನ್ಸಲ್ಲಿ. ಸೊ ಹೋಗಿ ಆ ಭಸ್ಮ ತಗೋಬಾ ಅಂತ ಪಂಡಿತರು ಹೇಳ್ತಾರೆ. ಸೊ ಭಸ್ಮ ತಂದ್ಕೊಡ್ತಾರೆ. ಪಂಡಿತರು ದೇವ್ರನ್ನ ನೆನ್ಸ್ಕೊಂಡು 3 ಪಟ್ಟೆ ಎಳಿತಾರೆ ಭದ್ರನ್ ನೆತ್ತಿಗೆ. ಇಟ್ವಾಗ್ಲೂ ನೀನು ಮೃತ್ಯುಂಜಯ ಕಣಯ್ಯ, ಅವ್ ಕೈಯಲ್ಲಿ ಅಡ್ಕಿತ ಕಚ್ಚಿಸ್ಕೊಂಡು ಬದುಕಿದ್ಯಾ ಅಂತಂದ್ರೆ ಇದು ಒಂಥರ ಅದ್ಭುತನೇ. ನಾನು ಕೊಟ್ಟಿದ್ದ ಔಷಧಿ ಜೊತೆಗೆ ನಿನ್ನ ಆತ್ಮಬಲ, ನಿನ್ನ ಹೆಂಡತಿ ತಾಳಿ ಬಲ, ನಿಮ್ಮ ಅಪ್ಪನ ಪ್ರೀತಿ ಎಲ್ಲ ನಿನ್ನ ಉಳಿಸ್ಕೊಬಿಡ್ತು. ಆಮೇಲೆ ಇನ್ನೂ 1 ವಾರ ಪಥ್ಯದಲ್ಲೇ ಇರಬೇಕು ಅಂತ ಪಂಡಿತರು ಹೇಳ್ತಾರೆ. ಸರಿ ಪಂಡಿತ್ರೆ ಅಂತಾನೆ ಭದ್ರ. ಗೌಡ್ರೆ, ನಾನೊಂದಿಷ್ಟು ಪಥ್ಯ ಹೇಳ್ತೀನಿ, ಅದನ್ನ ಚಾಚು ತಪ್ಪದಂಗೆ ಪಾಲಿಸ್ಬೇಕು ಅಂತ ಪಂಡಿತರು ಹೇಳಿ ಪಥ್ಯಗಳು ಹೇಳ್ತಾರೆ. ಇದಿಷ್ಟು ಮಾಡಿ ಸಾಕು ಅಂತ ಪಂಡಿತರು ಹೇಳ್ತಾರೆ. ಸರಿ ಪಂಡಿತ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.